ಫ್ರೆಂಡ್ಸ್, ನಮ್ಮ ವಸಿಷ್ಠನ್ ಸ್ಕೂಲಿಂದ ಕರ್ಕೊಂಡು ಬಂದಿದ್ದೀನಿ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು. ಟೈಮ್ 11:30 ಆಗಿದೆ. 11:30ಗೆ ಕಣ್ಣು ಬಿಡೋಕ್ಕಾಗ್ತಿಲ್ಲ. ಅದರಲ್ಲೂ ನಾನು ಛತ್ರಿ ತೊಗೊಂಡು ಹೋಗಿದ್ದೀನಿ. ಹೋಗಿದ್ದೆ. ಕರ್ಕೊಂಬರೋ ಅಷ್ಟರಲ್ಲಿ ಫುಲ್ ಸುಸ್ತಾಗೋಯಿತು. ಈಗ ಅವನಿಗೆ ಕಲ್ಲಂಗಡಿ ಬೇಕಂತೆ, ಕಟ್ ಮಾಡ್ತಿದ್ದೀನಿ. ಚೆನ್ನಾಗಿದೆ ಅಲ್ವಾ? ತಡಿ ಪುಟ್ಟ. ಮೈ ಮೇಲೆಲ್ಲ ಸೋರಲ್ವಾ? ಬೇರೆ ತಗೋ. ದೊಡ್ಡದಾ? ಚಿಕ್ಕದು ಕಣೋ, ಕೆಳಗೆ ಇಟ್ಕೊಳಕ್ಕೆ. ಈ ಕಡೆ ಬಾ, ಕ್ಯಾಮ್ರಾ ಕಾಣಿಸ್ತಿಲ್ಲ. ಮತ್ತೆ ಹಂಗೆ ತೆಗೆಯೋದು, ಬೀಜ ತೆಗೆದುಕೊಟ್ರೆ ತಿನ್ನೋದ್ರೆ ಏನು, ಪೀಸ್ ಮಾಡಿಕೊಡ್ತೀನಿ ಬಿಡು. ಹಿಂಗೆ ತಕ್ಕೊಳ್ಳಿ, ಈ ಥರ. ಹಂಗೆ ತಕ್ಕೊಡು ಅಂತ ಮೇಲೆ ಆ ಪ್ಲೇಟ್ ಮೇಲೆ ಕೈಯಲ್ಲಿ ಇಟ್ಕೋಬೇಡ. ಸಾಕು. ಸಾಕ? ಎಷ್ಟು ಬೀಜ ಐತಿದು? ಸಾಕು. ಟೇಸ್ಟ್ ಹೆಂಗಿದೆ? ಚೆನ್ನಾಗಿದೆ. ಉಪ್ಪು ಬೇಡ? ಬೇಕು. ಪಪ್ಪಾಯ ಯಾವಾಗಲೂ ವಾಟರ್ ಮೆಲನ್ ತರ್ತಾರೆ. ಯಾವಾಗಲೂ ವಾಟರ್ ಮೆಲನ್ ಅಂದರೆ ಈಗ ಬೇಸಿಗೆ ಅಲ್ವೇನಪ್ಪ, ಮಕ್ಕಳು ತಿಂದು ತಣ್ಣಗಿರಲಿ ಮನೇಲಿ ಅಂತ. ಹೆಂಡತಿ ಮಕ್ಕಳು ತಿಂದು ಆರಾಮಾಗಿ ತಣ್ಣಗೆ ಮನೇಲಿರಲಿ ಅಂತ. ಅದೇ ಅಪ್ಪ. ಅರ್ಥ ಆಯ್ತಾ? ಅಪ್ಪ ಮಕ್ಕಳಿಗೆ ಕೇರ್ ಮಾಡ್ತಾರೆ, ಗೊತ್ತಾಯ್ತಾ? ಮುಂದೆ ನೀವು ಹೆಂಗೆ ನೋಡ್ಕೋತೀರಾ ನಿಮ್ಮ ಅಪ್ಪನ್ನೇ? ಚೆನ್ನಾಗಿ ನೋಡ್ಕೋತೀರಾ ಇಲ್ವಾ? ಯಾವ ಥರ ನೋಡ್ಕೋತೀಯ? ಚೆನ್ನಾಗಿ ಅಂದರೆ ನೋಡ್ಕೋತೀನಿ. ಇದನ್ನ ನಾವಿಬ್ರು ಖಾಲಿ ಮಾಡೋಣ. ಇದನ್ನ ನಿಮ್ಮ ಅಪ್ಪಂಗೆ ನಿಮ್ಮ ಅಕ್ಕಂಗೆ ಇಡೋಣ. ಉಪ್ಪು ಬೇಕಾ ಬೇಡವಾ? ಬೇಕು. ಹಾಕ್ಲಾ? ಎಲ್ಲಿಡ್ಲಿ ಇದು? ಇದ್ರೊಳಗೆ ಹಾಕಿ. ಅದು ಸೌಂಡ್ ಮಾಡಬೇಡ. ಒನ್ನರ್ ಬೈತು. ಫ್ರೆಂಡ್ಸ್, ಇಲ್ಲಿ ಕುಕ್ಕರಲ್ಲಿ ಈಗ ಟೊಮ್ಯಾಟೊ ಬಾತ್ ಮಾಡೋದಕ್ಕೆ ಅಂಥೇಳಿ ರೆಡಿ ಅಲ್ಲ, ಟೊಮ್ಯಾಟೊ ಬಾತ್ ಆಲ್ಮೋಸ್ಟ್ ಒಗ್ಗರಣೆ ಕೊಟ್ಟೆಲ್ಲ ಆಗಿದೆ. ಇದು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 4 ವಿಷಲ್ನ ತೆಗಿಸ್ಬೇಕು. ತಡಿಯೋ, ಇದು ಕುಕ್ಕರ್ ಕೂಗೋಷ್ಟರಲ್ಲಿ ನಾನು ನೋಡಿ ನುಗ್ಗೆಕಾಯಿ ಸಾಂಬಾರು ಕೂಡ ಇತ್ತು ನೆನ್ನೆದು. ಊಟಕ್ಕೆ ಈಗ ಅನ್ನ ಮಾಡೋಣ ಅಂದರೆ ಬೇಡ ಅಂಥೇಳಿ, ಅದೇ ನುಗ್ಗೆಕಾಯಿ ಸಾಂಬಾರಿಗೆ ಅನ್ನ ಮಾಡೋಣ ಅಂದರೆ ಬೇಡ ಅಂತ ಹೇಳಿದ್ರು. ಹಾಗಾಗಿ ಟೊಮ್ಯಾಟೊ ಬಾತ್ ಬೇಕು ಅಂತ ಹೇಳಿದರು. ಟೊಮ್ಯಾಟೊ ಬಾತ್ ಮಾಡಿದ್ದೀನಿ. ಈಗ ಶೇಂಗಾ ಚಟ್ನಿ ಖಾಲಿ ಆಗಿದೆ. ಶೇಂಗಾ ಚಟ್ನಿ ಇಲ್ಲ ಅಂದರೆ ನಮ್ಮ ವಸಿಷ್ಠ ಊಟನೇ ಮಾಡಲ್ಲ. ಅವನಿಗೆ ಶೇಂಗಾ ಚಟ್ನಿ, ಅನ್ನ, ತುಪ್ಪ, ಉಪ್ಪು ಇದಿಷ್ಟಿದ್ರೆ ಸಾಕು ಅವನಿಗೆ. ಸಾಂಬಾರು ಮಾಡಿದರೂ ಅವನು ಚಟ್ನಿ ಪುಡಿ ತುಪ್ಪ ಹಾಕ್ಕೊಂಡೇ ಊಟ ಮಾಡೋದು. ಅವನು ನೆನ್ನೆಯಿಂದ ಹಠ ಮಾಡ್ತಿದ್ದಾನೆ, ಚಟ್ನಿ ಪುಡಿ ಬೇಕು ಅಂತ ಹೇಳಿ. ಖಾಲಿಯಾಗಿತ್ತು,
ಹಾಗಾಗಿ ಈಗ ಚಟ್ನಿ ಪುಡಿ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಶೇಂಗದ ಕಾಳನ್ನ ಹುರ್ಕೊತಾ ಇದ್ದೀನಿ. ಶೇಂಗದ ಕಾಳು ಹುರಿಯೋ ಪ್ರೊಸೆಸ್ಸು ತುಂಬಾ ಇಂಪಾರ್ಟೆಂಟು. ಜಾಸ್ತಿ ಹುರಿಬಾರ್ದು ಮತ್ತು ಕಡಿಮೆ ಹುರಿಬಾರ್ದು. ಮೀಡಿಯಮ್ ಉರಿಟ್ಟು ಹುರಿಬೇಕು ಮತ್ತು ಚೆನ್ನಾಗಿ ಹುರಿಬೇಕು. ಅದನ್ನು ಹಸಿ ಬಿಸಿ ಆದರೆ ಚೆನ್ನಾಗಿ ಬರಲ್ಲ ಚಟ್ನಿ ಪುಡಿ. ಈಗ ನಾನು ದೊಡ್ಡ ಬಟ್ಲಲ್ಲಿ 1 ಬಟ್ಲಷ್ಟು ಶೇಂಗದ ಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರಿಬೇಕು, ಕೆಂಪಗಾಗೋ ಥರ ಹುರಿಬೇಕು. ಉರಿ ಮೀಡಿಯಮ್ ಆಗಿ ಇಟ್ಕೊಂಡೆ ಹುರಿಬೇಕು ಇದನ್ನು. ಫ್ರೆಂಡ್ಸ್ ನೋಡಿ, ಈ ಥರ ಹುರಿಬೇಕು. ಜಾಸ್ತಿ ಹೊತ್ತಿಸಕ್ಕೆ ಹೋಗಬಾರ್ದು. ಇದನ್ನು ಇಷ್ಟಾದರೆ ಸಾಕಾಗುತ್ತೆ. ನೀಟಾಗಿ ಸಿಪ್ಪೆ ಬಿಟ್ಕೊಳ್ಳೋ ಥರ ಹುರಿಬೇಕು. ನೋಡ್ತಿರ್ಬೋದು, ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ. ಈ ಥರ ಹುರಿದ್ರೆ ಸಾಕಾಗುತ್ತೆ. ಈಗ ನಾವು ಇದನ್ನು ಒಂದಕ್ಕೆ ತಟ್ಟೆಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಆರ್ಕೋಬೇಕು ಅದು. ಫ್ರೆಂಡ್ಸ್, ಈಗ ಶೇಂಗಾ ಕಾಳು ಹುರಿದಿರೋ ಬಾಣಲಿಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕಬೇಕು. ಇದನ್ನೇನು ಫ್ರೈ ಮಾಡೋದು ಬೇಕಾಗಿಲ್ಲ. ಸುಮ್ಮನೆ ಬಿಸಿ ಇರೋ ಬಾಣಲಿಗೆ ಹಾಕಿದ್ರೆ ಸಾಕಾಗುತ್ತೆ. ಅದು ಸ್ವಲ್ಪ ರೋಸ್ಟ್ ಥರ ಆಗಬೇಕು. ಬಿಸಿ ಇರೋ ಬಾಣಲಿಗೆ ಹಾಕಿದ್ರೇ ಸಾಕು, ಹುರಿಬೇಕು ಅಂತೇನಿಲ್ಲ. ಅದೇ ಸ್ವಲ್ಪ ರೋಸ್ಟ್ ಆಗುತ್ತೆ ಬಿಸಿಗೆ. ಫ್ರೆಂಡ್ಸ್, ಕರಿಬೇವು ನೋಡಿ, ಬಿಸಿ ಬಾಣಲಿಗೆ ಹಾಕಿದಾಗ ಈ ಥರ ರೋಸ್ಟ್ ಆಗುತ್ತೆ. ಬಿಸಿ ಇದ್ದಾಗಲೇ ಹಾಕಬೇಕು. ಈಗ ಶೇಂಗಾದ ಕಾಳನ್ನು ಆರಿದೆ, ಸ್ವಲ್ಪ ತಣ್ಣಗಾಗಿದೆ. ಇದನ್ನು ಈಗ ನಾನು ಜಾರ್ಗೆ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಅದಕ್ಕೆ ಕರಿಬೇವನ್ನ ರೋಸ್ಟ್ ಮಾಡಿತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ 1-2-3 ಗೆಡ್ಡೆ ಬೆಳ್ಳುಳ್ಳಿನ ಹಾಕಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಕಡಿಮೆ ಬೇಕಿದ್ರೆ ಕಡಿಮೆ, ಜಾಸ್ತಿ ಬೇಕಿದ್ರೆ ಜಾಸ್ತಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೋಬೇಕು. ಜಾಸ್ತಿ ಬೇಕು ಅಂದರೆ ಜಾಸ್ತಿ, ಕಡಿಮೆ ಬೇಕು ಅಂದರೆ ಕಡಿಮೆನೇ. ನಾನು 2-3 ಸ್ಪೂನು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಪುಡಿ 1 ಸ್ಪೂನು ಜೀರಿಗೆನ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಹಾಕ್ಬಾರ್ದು, ಒಂದು ಅರ್ಧ ಸ್ಪೂನು ಸಾಕು. 1/4 ಸ್ಪೂನ್ ಹಾಕಿದ್ರೂ ನಡೆಯುತ್ತೆ. ಏನು ಮಾಡ್ತಿದ್ಯಾ? ಸುಮ್ಮನೆ ತರಿಯಾಗಿ ಪುಡಿ ಮಾಡ್ಕೋಬೇಕು. ತೀರಾ ನೈಸಾಗಿ ಪುಡಿ ಮಾಡಬಾರ್ದು. ಶೇಂಗಾ ಚಟ್ನಿ ಸ್ವಲ್ಪ ತರಿಯಾಗಿಯೇ ಇರಬೇಕು. ಇದನ್ನು ಈಗ ನಾನು ಮಿಕ್ಸಿಗೆ ಹಾಕಿ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು, ಇಷ್ಟು ತರಿಯಾಗಿ ಇರಬೇಕು ಶೇಂಗಾ ಚಟ್ನಿ ಪುಡಿ. ತೀರಾ ಉರುಟಾಗಿನೂ ಇರಬಾರ್ದು, ದಪ್ಪಗೆ, ಮತ್ತು ತೀರಾ ಸಣ್ಣದಾಗಿ ಪುಡಿನೂ ಮಾಡಬಾರ್ದು. ಇಷ್ಟು ತರಿಯಾಗಿ ಇರಬೇಕು. ನಾವು ಇವಾಗಲೇ ನೋಡಿ ಇದಕ್ಕೆ ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ದರೆ ನೋಡಿ ಹಾಕ್ಕೋಬೇಕು.
ಫ್ರೆಂಡ್ಸ್, ಇದು ಎರಡನೇ ಟ್ರಿಪ್ ಹಾಕಿದ್ದೀನಿ ನಾನು. ಮೊದಲನೇದು ಅದು ಫುಲ್ ಆಯಿತು ಅಂತ ಹೇಳ್ಬಿಟ್ಟು ತಕ್ಕೊಂಡು 2 ಸಲ ಹಾಕಿದ್ದೀನಿ. ಇದು ತುಂಬ ಬಿಸಿ ಇರುತ್ತೆ. ಇವಾಗ ಹಾಕಿರ್ತೀವಲ್ಲ, ಸ್ವಲ್ಪ ಹೊತ್ತು ಆರಾಕಕ್ಕೆ ಬಿಟ್ಟು, ಅಂದರೆ ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಬಿಟ್ಟು ಆಮೇಲೆ ಬಾಕ್ಸಿಗೆ ತುಂಬಿಸಿ ಇಟ್ಕೋಬೇಕು. ಹಾಕಿ ಎತ್ತಿಟ್ಟಿದ್ದೀನಿ. ಹಾಗೆಯೇ ಇಲ್ಲೊಂದು ಸಲ ಹಾಕ್ತಿದ್ದೀನಿ. ಇದಕ್ಕೂ ಅಷ್ಟು ಹತ್ರ ಬರಬಾರ್ದು, ಕತ್ಲೆ ಕಾಣಲ್ಲ. ಇಲ್ಲಿ ಬಿಡು, ತೊಳೆಯೋಕ್ಕೆ ಬರುತ್ತೆ. ಫ್ರೆಂಡ್ಸ್, ನಾನು ಈ ಸೀಸನ್ನಿನ ಮೊದಲನೇ ಮಾವಿನ ಹಣ್ಣ ಕಟ್ ಮಾಡತ್ತೀನಿ. ಈ ವರ್ಷದ ಈ ಸೀಸನ್ ಫಸ್ಟ್ ಹಣ್ಣನ್ನ ಕಟ್ ಮಾಡ್ತಾಯಿದ್ದೀನಿ. ಅದು ಇನ್ನೂ 2 ದಿನ ಹೋಗಬೇಕು ಅಂದರೆ ನಮ್ಮ ವಸಿಷ್ಠ ಕೇಳ್ತಾ ಇಲ್ಲ. ಅವನಿಗೆ ಫ್ರೂಟ್ಸ್ ಅಂದರೆ ಸಖತ್ ಇಷ್ಟ. ಅದು ನೆನ್ನೆಯಿಂದ ಇದು ಮಾಡ್ತಾವನೆ, ಕಟ್ ಮಾಡು ಅಂತ. ನೋಡಿ, ಇಲ್ಲಿ ಏನೋ ಆಗಿದೆ ಆಲ್ರೆಡಿ ಒಂದು ಸ್ವಲ್ಪ. ಫಸ್ಟ್ ಹಣ್ಣು ಇದು. ಇನ್ನು ನಮ್ಮ ಕಡೆ ಇನ್ನು ಮಾವಿನಕಾಯಿ ಕೂಡ ಬಂದೇ ಇಲ್ಲ. ಇದು ಬೆಂಗಳೂರಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ ಯಾರೋ ನೆನ್ನೆ ತೊಗೊಂಬಂದಿದ್ದಾರೆ. ಟೇಸ್ಟಿಗೋಸ್ಕರ ಕೊಟ್ಟಿದ್ದರು, ಅದನ್ನೇ ನೋಡೋಣ ಅಂತ ಹೇಳಿ ಕಟ್ ಮಾಡ್ತಾ ಇದ್ದೀನಿ. ಅದು ಏನೋ ಆಗಿದೆ ಅನ್ಸುತ್ತೆ. ತಡಿಪುಟ ಒಂದು ನಿಮಿಷ, ಹಂಗೆ ತಿನ್ನಬಾರ್ದು, ಇನ್ನೂ ಚಿಕ್ಕ ಪೀಸ್ ಮಾಡ್ತೀನಿ. ಸೀಸನ್ನಿನ ಮೊದಲನೇ ಹಣ್ಣು. ಇಷ್ಟನಾ? ಕೇಳ್ತಾನೆ ಇಲ್ಲ ಅವ್ನು ನಿನ್ನೆಯಿಂದ. ಅದನ್ನು ನಾನು ಮುಚ್ಚಿಟ್ಟಿದ್ದೆ ಫ್ರೆಂಡ್ಸ್, ಬೆಳಗ್ಗೆಯಿಂದ ಒಂದು ಸ್ವಲ್ಪ ಹೊತ್ತು. ಅವನಿಗೆ ಕೇಳಿಕ್ಕೆ ಅದು ಹುಳಿ ಇರುತ್ತೆ ಕಣೋ, 1-2 ದಿನ ಹೋಗಿ ನೋಡಿ ಹಿಂಗಾಗಿದೆ. ತಿನ್ನಬಾರ್ದು, ತಡಿ ಅಂತ ಹೇಳಿದ್ರು ಕೇಳಲಿಲ್ಲ. ಹಂಗೆ ಮಾಡ್ತೀರಾ? ಹಿಂಗೆ ಮಾಡಿ ಎಬ್ಬಿತಾರಲ್ಲ, ಹಂಗೆ ಮಾಡಿ. ಅಯ್ಯೋ, ತಿನ್ನಿರಿ, ನಿಮ್ಮ ಅಪ್ಪಂಗೊಂದು ಪೀಸ್ ಇಡ್ರಿ. ಹುಳಿ ಇದೆಯಾ ಏನಿದೆಯಾ ನೋಡಿ, ತಿನ್ನಿರಿ. ನನಗೆ ವಸಿಷ್ಠಂಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಇದು. ತಿನ್ನಲ್ಲ, ಕಟ್ ಮಾಡಿಕೊಡ್ತೀರಾ? ಇಲ್ಲ, ಚೆನ್ನಾಗಿದೆಯಾ? ಇಷ್ಟನಾ? ತಿನ್ನು. ಬಟ್ ಏನು ಮಾಡ, ಇನ್ನೂ ಬಂದಿಲ್ವಲ್ಲ ಇಲ್ಲಿ. ಇಟ್ಕೊಂಡಾಗ ಬಂದ್ಬಿಡ್ತಿದ್ದು. ನಿಂದ ಹಿಂಗೆ ಮಾಡಿರ್ಬೇಕು. ಬಾಯ್ ಇಟ್ಕೊಂಡಾಗ ಹೇಳ್ಕೊಂತಿದ್ದೆ. ಅವ ಏನಾರು ಮಾಡಿರ್ಬೇಕು ನೋಡ್ರಿ. ಪಾಪ ಅದು ಸುಮ್ಮನೆ ಬಕ್ಕೊಂಡು ಆತ ನಾವು. ಕೆಳಗಿಡ ಚಿನ್ನ, ಬಲಗೈಲಿ ತಿನ್ನು. ಬಟ್ ಈಗ 2 ಕೈ ಇದಾಕೈತಿ, ಅಂಟಾಗುತ್ತೆ ನೋಡ. ಆಮೇಲೆ ಕೆಳಗಿಟ್ಕೊಂಡು ತಿನ್ನ. ಅಂದೆ ಇದು ಹಲ್ ಚಳಿ ಬಂದಂಗೆ ಆಯ್ತು ನನಗೆ. ಅಂತೂ ಇಂತೂ ಫಸ್ಟು ಮಾವಿನ ಹಣ್ಣು ತಿಂದ್ವಿ ನೋಡಿ ಫ್ರೆಂಡ್ಸ್ ಈ ವರ್ಷದ್ದು. ಕೆಲವೊಂದು ಕಡೆ ಬಂದಿದೆ ಬೇಗನೆ, ನಮ್ಮ ಕಡೆ ಇನ್ನೂ ಮಾವಿನಕಾಯಿನೂ ಕೂಡ ಬಂದಿಲ್ಲ.